ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಳೆದ 1 ದಶಕಗಳಿಂದಲೂ ಕರಾವಳಿ ಭಾಗದಲ್ಲಿ ಹಿಂದೂಗಳ ನಿರಂತರ ಹತ್ಯೆ ನಡೆದಿದೆ. ಹಿಂದುತ್ವಕ್ಕಾಗಿ ಹೋರಾಟ ನಡೆಸುತ್ತಿದ್ದ ಹಲವು ನಾಯಕರ ನೆತ್ತರು ಹರಿದಿದೆ. ಕಳೆದ 2 ದಿನಗಳ ಹಿಂದೆಯಷ್ಟೇ ಹಿಂದುತ್ವದ ಹೋರಾಟಗಾರ ಸುಹಾಸ್ ಶೆಟ್ಟಿಯನ್ನ ಜಿಹಾದಿಗಳು ಕೊಲೆ ಮಾಡಿದ್ರು. ಇದರ ಬೆನ್ನಲ್ಲೇ ಮತ್ತಿಬ್ಬರು ಹಿಂದೂ ಮುಖಂಡರಾದ ಶರಣ್ ಪಂಪ್ವೆಲ್ ಮತ್ತು ಭರತ್ ಕುಂಡೇಲ್ ಅವರನ್ನ ಟಾರ್ಗೆಟ್ ಮಾಡಲಾಗಿದ್ದು, ಸಾಮಾಜಿಕ ಜಾಲತಾಣಗಳ ಮೂಲಕ ಜೀವ ಬೆದರಿಕೆಯನ್ನ ಒಡ್ಡಲಾಗ್ತಿದೆ. ಅಷ್ಟಕ್ಕೂ ಕರಾವಳಿಯಲ್ಲಿ ನಡೆಯುತ್ತಿರೋದೇನು ಅನ್ನೋದನ್ನ ಹೇಳ್ತೀವಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನ ಇತರರಿಗೂ ಶೇರ್ ಮಾಡಿ, ವಿಡಿಯೋವನ್ನ ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ. ಹಿಂದೂ ಮುಖಂಡ ಸುಹಾಸ್ ಶೆಟ್ಟಿ ಅವರನ್ನ ಪಾಪಿಗಳು ಹತ್ಯೆ ಮಾಡಿದ್ರು. ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ 8 ಮಂದಿ ಆರೋಪಿಗಳನ್ನ ಮಂಗಳೂರು ಪೊಲೀಸರು ಬಂಧಿಸಿದ್ರು. ಸುಹಾಸ್ ಶೆಟ್ಟಿ ತನಗೆ ಬೆದರಿಕೆ ಇದ್ದರೂ ಕೂಡ ನಿರ್ಲಕ್ಷ್ಯ ಮಾಡಿದ್ರ ಅನ್ನೋ ಅನುಮಾನ ಮೂಡ್ತಿದೆ. ಇನ್ನೊಂದೆಡೆಯಲ್ಲಿ ಸುಹಾಸ್ ಶೆಟ್ಟಿ ಕೊಲೆಗೂ ಮೊದಲೇ ಪೊಲೀಸರು ಸುಹಾಸ್ ವಾಹನದಲ್ಲಿದ್ದ ಮಾರಕಾಸ್ತ್ರಗಳನ್ನು ತೆರವುಗೊಳಿಸಿದ್ರು. ಇದರ ಬೆನ್ನಲ್ಲೇ ಸುಹಾಸ್ ಶೆಟ್ಟಿ ಅವರನ್ನ ದುಷ್ಕರ್ಮಿಗಳು ಹತ್ಯೆ ಮಾಡಿದ್ರು. ಒಂದೊಮ್ಮೆ ಜೀವರಕ್ಷಣೆಗೆ ಕಾರ್ನಲ್ಲಿ ಯಾವುದಾದ್ರೂ ವಸ್ತುಗಳಿದ್ರೆ ಸುಹಾಸ್ ಬದುಕುಳಿತಿದ್ರು ಅನ್ನೋ ಮಾತುಗಳು ಕೇಳಿಬಂದಿವೆ. ಸುಹಾಸ್ ಶೆಟ್ಟಿ ಪ್ರಕರಣದಲ್ಲಿ ಪೊಲೀಸರ ನಿರ್ಲಕ್ಷ್ಯದ ಕುರಿತು ಬಿಜೆಪಿ ನಾಯಕರು, ಹಿಂದೂ ಮುಖಂಡರು ಬಲವಾಗಿ ಆರೋಪ ಮಾಡಿದ್ದಾರೆ. ಹಿಂದುತ್ವಕ್ಕಾಗಿ ಹೋರಾಟ ನಡೆಸುತ್ತಿದ್ದ ಸುಹಾಸ್ ಶೆಟ್ಟಿಯನ್ನ ಕಳೆದುಕೊಂಡಿರುವ ಪೋಷಕರು ಕಣ್ಣೀರಲ್ಲೇ ಕೈ ತೊಳಿತಿದ್ದಾರೆ. ಅನಾರೋಗ್ಯ ಪೀಡಿತರಾಗಿರುವ ಪೋಷಕರ ನೆರವಿಗೆ ಹಿಂದೂ ಕಾರ್ಯಕರ್ತರು ನಿಂತಿದ್ದಾರೆ. ಹಿಂದುತ್ವ, ಭಾರತ, ದೇಶದ ಉಳಿವಿಗಾಗಿ ಹೋರಾಟ ನಡೆಸೋ ಇಂಥ ನಾಯಕರ ಹತ್ಯೆ ಕರಾವಳಿ ಜನರ ಆತಂಕಕ್ಕೆ ಕಾರಣವಾಗಿದೆ. ಸುಹಾಸ್ ಶೆಟ್ಟಿ ಸಾವಿಗೆ ನ್ಯಾಯ ಕೊಡಿಸುವಂತೆ ಹಿಂದೂ ಮುಖಂಡರು ಆಗ್ರಹಿಸಿದ್ದಾರೆ. ಆದರೆ ಸರ್ಕಾರದ ಸಚಿವರು, ಕಾಂಗ್ರೆಸ್ ಮುಖಂಡರ ವರ್ತನೆ ಕರಾವಳಿಗರಿಗೆ ಬೇಸರ ತರಿಸಿದೆ. ಸಿದ್ದು ಸರ್ಕಾರದ ಹಣದಲ್ಲೇ ಸುಹಾಸ್ ಹತ್ಯೆ. ಸುರತ್ಕಲ್ನಲ್ಲಿ ನಡೆದಿದ್ದ ಫಾಜಿಲ್ ಹತ್ಯೆಯ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಫಾಜಿಲ್ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿತ್ತು. ಆದರೆ ಈಗ ಫಾಜಿಲ್ ಸಹೋದರ ಆದಿಲ್ ಇದೇ ಹಣದಲ್ಲಿ 5 ಲಕ್ಷ ರೂಪಾಯಿಯನ್ನ ಸುಹಾಸ್ ಶೆಟ್ಟಿ ಹತ್ಯೆಗೆ ಬಳಕೆ ಮಾಡಿದ್ದಾನೆ ಅನ್ನೋ ಆರೋಪವಿದೆ. ಅದರಲ್ಲೂ ಸುಹಾಸ್ ಶೆಟ್ಟಿ ಹತ್ಯೆಗೆ ಸಂಬಂಧಿಸಿದಂತೆ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಕ್ಲೀನ್ ಚಿಟ್ ಕೊಡೋದಕ್ಕೆ ಮುಂದಾಗಿರೋದು ಬಿಜೆಪಿ ಆಕ್ರೋಶಕ್ಕೆ ಕಾರಣವಾಗಿದೆ. ಮತಾಂಧ ಜಿಹಾದಿಗಳ ರಕ್ಷಣೆಗೆ ಮುಂದಾಗಿರುವ ಯುಟಿ ಖಾದರ್ ಸಭಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅನ್ನೋ ಆಗ್ರಹ ಕೇಳಿಬಂದಿದೆ. ಶರಣ್ ಪಂಪ್ವೆಲ್, ಭರತ್ ಕುಂಡೇಲ್ ಟಾರ್ಗೆಟ್. ಸುಹಾಸ್ ಶೆಟ್ಟಿ ಹತ್ಯೆಯ ಬೆನ್ನಲ್ಲೇ ಇದೀಗ ಬಜರಂಗ ದಳದ ರಾಜ್ಯಾಧ್ಯಕ್ಷ ಶರಣ್ ಪಂಪ್ವೆಲ್ ಹಾಗೂ ಬಜರಂಗ ದಳದ ಮುಖಂಡ ಭರತ್ ಕುಂಡೇಲ್ ಅವರನ್ನ ಮತಾಂಧ ಜಿಹಾದಿಗಳು ಟಾರ್ಗೆಟ್ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಭರತ್ ಕುಂಡೇಲ್ ಅವರನ್ನ ಮೇ 5ನೇ ತಾರೀಕು ಹತ್ಯೆ ಮಾಡ್ತೀವಿ ಅನ್ನೋ ಪೋಸ್ಟ್ ಅನ್ನ ಜಿಹಾದಿಗಳು ಹರಿಬಿಟ್ಟಿದ್ದಾರೆ. ಆದರೆ ಮಾಧ್ಯಮಗಳ ಜೊತೆ ಮಾತನಾಡಿರೋ ಭರತ್ ಕುಂಡೇಲ್, ತನಗೆ ಹಲವು ಸಮಯಗಳಿಂದಲೂ ಇಂಥ ಬೆದರಿಕೆ ಬರ್ತಿದೆ. ಹಿಂದುತ್ವಕ್ಕಾಗಿ ಹೋರಾಟ ಮಾಡ್ತಿರುವ ತಾನು ಜಿಹಾದಿಗಳ ಬೆದರಿಕೆಯಿಂದಾಗಿ ಭಯಪಟ್ಟು ಮನೆಯಲ್ಲಿ ಕುಳಿತುಕೊಳ್ಳಲಾರೆ. ನನಗೆ ಫ್ಯಾಮಿಲಿ, ಮಕ್ಕಳಿದ್ದಾರೆ. ಈ ಕಾರಣಕ್ಕೆ ಹಿಂದುತ್ವಕ್ಕಾಗಿ ನಡೆಸ್ತಿರೋ ಹೋರಾಟವನ್ನ ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ ಎಂದಿದ್ದಾರೆ. ಈ ಹಿಂದೆ ಎಸ್ಡಿಪಿಐ ಮುಖಂಡ ಅಶ್ರಫ್ ಕುಳಾಯಿಯನ್ನ ಹತ್ಯೆಗೆ ಪ್ರತೀಕಾರದ ಕುರಿತು ಮಾತುಗಳು ಕೇಳಿಬಂದಿವೆ. ಅಶ್ರಫ್ ಸಾವಿನ ಬೆನ್ನಲ್ಲೇ ಆರ್ಎಸ್ಎಸ್ ಕಾರ್ಯಕರ್ತರಾಗಿದ್ದ ಶರತ್ ಮಡಿವಾಳ ಅವರನ್ನ ಜಿಹಾದಿ ಮತಾಂಧರು ಕೊಲೆ ಮಾಡಿದ್ರು. ಇದೀಗ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ಭರತ್ ಕುಂಡೇಲ್ ಹತ್ಯೆಗೆ ಸ್ಕೆಚ್ ಹಾಕಲಾಗಿದೆ. ಮತ್ತೊಂದೆಡೆ ಶರಣ್ ಪಂಪ್ವೆಲ್ ಅವರನ್ನು ಕೂಡ ಟಾರ್ಗೆಟ್ ಮಾಡಲಾಗಿದೆ. ಸದ್ಯ ಮಂಗಳೂರು ಪೊಲೀಸರು ಸಾಮಾಜಿಕ ಜಾಲತಾಣಗಳ ಮೇಲೆ ಕಣ್ಣಿಟ್ಟಿದ್ದಾರೆ. ಇಬ್ಬರು ಹಿಂದೂ ನಾಯಕರ ಮೇಲೆ ಇದೀಗ ಟಾರ್ಗೆಟ್ ಪೋಸ್ಟ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಲೇಬೇಕಾಗಿದೆ. ಕರಾವಳಿಯಲ್ಲಿ ಹಿಂದುತ್ವಕ್ಕೆ ಹೋರಾಟ ನಡೆಸುತ್ತಿದ್ದ ಹಲವು ನಾಯಕರು ಪ್ರಾಣ ತೆತ್ತಿದ್ದಾರೆ. ರಾಜಕಾರಣಿಗಳು ತಮ್ಮ ರಾಜಕೀಯದ ದಾಳಕ್ಕೆ ಅಮಾಯಕರನ್ನ ಬಲಿ ಕೊಡ್ತಿದ್ದಾರೆ.
ಕೋಮು ಪ್ರಚೋದನೆಯ ಭಾಷಣಗಳೇ ಇಂದು ಹಿಂದೂ ಮುಖಂಡನ ಕೊಲೆಗೆ ಕಾರಣವಾಗ್ತಿದೆ. ಹಿಂದುತ್ವದ ನಾಡಲ್ಲೇ ಹಿಂದೂಗಳ ಮಾರಣ ಹೋಮ ನಡೀತಿದ್ರೆ ಹಿಂದುತ್ವದ ಹೆಸರಿನಲ್ಲಿ ಗೆದ್ದು ಬರೋ ನಾಯಕರು ಹಿಂದೂಗಳಿಗೆ ನ್ಯಾಯ ಒದಗಿಸೋ ಕಾರ್ಯ ನಡೆಸ್ತಿಲ್ಲ. ಕಾಂಗ್ರೆಸ್ ಪಕ್ಷ ಕೇವಲ ಅಲ್ಪಸಂಖ್ಯಾತರ ಓಲೈಕೆಯಲ್ಲಿಯೇ ಮುಳುಗುದಂತಿದೆ. ಸರ್ಕಾರ ಸುಹಾಸ್ ಶೆಟ್ಟಿ ಅವರ ನೆತ್ತರು ಹರಿಸಿದ ಪಾತಕಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡ್ರೆ ಮತಾಂಧ ಜಿಹಾದಿಗಳ ಅಟ್ಟಹಾಸಕ್ಕೆ ಫುಲ್ ಸ್ಟಾಪ್ ಹಾಕಬಹುದು. ಆದರೆ ಅದನ್ನು ಬಿಟ್ಟು ರಾಜಕಾರಣಿಗಳು ಹಿಂದೂಗಳ ಸಾವನ್ನಲ್ಲೇ ರಾಜಕೀಯ ಮಾಡ್ತಿರೋದು ಮಾತ್ರ ನಿಜಕ್ಕೂ ದುರಂತ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ, ಸನಾತನ ಯುಗ ಆರಂಭ.